ವೈದ್ಯರಿಲ್ಲದ ಆಸ್ಪತ್ರೆಗೆ ಸರಬರಾಜು ಆಗಿದೆ ಲಕ್ಷಾಂತರ ರು ಮೌಲ್ಯದ ಮೆಡಿಸನ್. 16 ಬಾಕ್ಸ್ನಲ್ಲಿ ಗುಡ್ಡೆ ಬಿದ್ದಿದೆ ವಿವಿಧ ರೀತಿಯ ಔಷಧಿಗಳು. ಅಲ್ಲಿಂದ ಮೆಡಿಸಿನ್ ಬಂದು ಒಂದು 15-20 ದಿವಸ ಆಯ್ತು. ಅದ್ರ ಬಗ್ಗೆ ಏನಿದೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ಹಾನಗಲ್ ತಾಲೂಕಿನ ಬಾಳೆಹಳ್ಳಿ ಗ್ರಾಮದಲ್ಲಿ ವೈದ್ಯರಿಲ್ಲದೆ ಬಿಕೋ ಎನ್ನುತ್ತಿರುವ ಆಯುಷ್ಮಾನ್ ಆರೋಗ್ಯ ಮಂದಿರ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದಿದ್ದು ಸಾರ್ವಜನಿಕರ ಅನುಕೂಲಕ್ಕೆ ತಕ್ಷಣ ವೈದ್ಯರ ನೇಮಕ ಮಾಡುವಂತೆ ಬಾಳೆಹಳ್ಳಿ ಗ್ರಾಮದ ಜನರ ಆಗ್ರಹ. ವೈದ್ಯರು ಇಲ್ಲದಿದ್ದರೂ ಆಸ್ಪತ್ರೆಗೆ ಸರಬರಾಜು ಆಗ್ತಾ ಇದೆ ಲಕ್ಷಾಂತರ ಮೌಲ್ಯದ ಔಷಧಿಗಳು. ಬಂದಿರುವ ಆಸ್ಪತ್ರೆಗೆ ಔಷಧಿಗಳಾದರೂ ಯಾಕೆ ಸರಬರಾಜು ಆಗ್ತಾ ಇದೆ ಜನರಲ್ಲಿ ಮೂಡಿದ ಪ್ರಶ್ನೆ. ಹಾಗಾದ್ರೆ ಆ ಗ್ರಾಮದ ಜನ ಹೇಳೋದೇನೋ ಒಮ್ಮೆ ಕೇಳಿ. ಬದಿ ಹಿಂದೆ ಡಾಕ್ಟರ್ ಇದ್ರು ಸರ್, ಅವರೆಲ್ಲ ಬಂದು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಸ್ವಚ್ಛತೆ ಎಲ್ಲ ಇದನ್ನು ಮಾಡೋರು. ಈಗ ಯಾರು ಇಲ್ಲ, 4 ತಿಂಗಳಾಯ್ತು ರೀ. ಅಲ್ಲಿಂದ ಮೆಡಿಸಿನ್ ಬಂದು ಒಂದು 15-20 ದಿವಸ ಆಯ್ತು. ಅದ್ರ ಬಗ್ಗೆ ಏನಿದೆ ಇಲ್ಲ. ಹಾಗಾಗಿ ನಮಗೊಂದು ಯಾವ್ದಾರು ಒಳ್ಳೆ ಒಟ್ಟು ಡಾಕ್ಟರ್ಗಳಾಗ್ರಿ ಒಂದು ಊರಿನಾಗಲಿ ನಮ್ಮ ಬಾಳೆಹಳ್ಳಿಗೆ. ಈಗೆಲ್ಲ ನಾವು ಬಿಟ್ರೆ ಹಾನಗಲ್ಗೆ ಹೋಗ್ಬೇಕು, ಇಲ್ಲ ಶಿರ್ಸಿಗೆ ಹೋಗ್ಬೇಕು. ಭಾಳ ತೊಂದರೆ ಆಗ್ತದೆ ರಾತ್ರಿ ಟೈಮ್ನಾಗ. ಹಾಗಾಗಿ ಬಸ್ಸಿನ ವ್ಯವಸ್ಥೆ ಇರಂಗಿಲ್ಲ ರೀ ರಾತ್ರಿನಾಗ. ಅದನ್ನೆಲ್ಲ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಾರೆ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ದವಾಖಾನೆ ಮುಖ್ಯವಾಗಿ ಬೇಕೇ ಬೇಕು. ಬಡ ಜನರಿಗೆ ಇದು ಭಾಳ ದೊಡ್ಡ ಅನುಕೂಲ ಆಗ್ತದೆ. ಈಗ ಮೊದಲು ಇದ್ದವರು ಹೋಗಿ 4-5 ತಿಂಗಳಾಯ್ತು. ಅವ್ರು ಹೋದ ಮೇಲೆ ಇಲ್ಲಿ ಯಾರೂ ಇಲ್ಲ. ಸಣ್ಣ ಪುಟ್ಟ ಜಡ್ಡಾದವರು ದವಾಖಾನೆ ಇಲ್ಲಿ ಬಿಡುವಂತ ಕೂತ್ಕೊಂಡು ದೊಡ್ಡ ರೋಗ ಹಚ್ಕೊಂಡು ದುಡ್ಡು ಖರ್ಚು ಮಾಡೋ ಶಕ್ತಿನೂ ಇರಲ್ಲ, ಸುಮ್ಮನೆ ಜೀವ ಕಳ್ಕೊಂತಾರೆ. ಇದು ಸಣ್ಣಕ್ಕಿದ್ದಾಗನ ಇಲ್ಲೇ ಒಬ್ರು ಡಾಕ್ಟರ್ ಇದ್ದು ನೋಡಿದ್ರೆ ಅವ್ರ ಆರೋಗ್ಯ ಭಾಗ್ಯ ಸಿಗ್ತೈತಿ, ಅನುಕೂಲ ಆಗ್ತೈತಿ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಇದಕ್ಕೆ ಡಾಕ್ಟರ್ನ ಒಬ್ರು ಯಾರಾದ್ರೂ ಸಿಬ್ಬಂದಿ ಹಾಕಲೇಬೇಕು ಅಂತ ನನ್ನ ಊರು ವತಿಯಿಂದ ನನ್ನ ಅಭಿಪ್ರಾಯ.